ನನ್ನ ಹೆಸರು ನೇಹಾ. ನನಗೆ ಇಬ್ಬರು ತಂಗಿಯರು. ಅಮ್ಮ ಸಣ್ಣ ವಯಸ್ಸಿಗೆ ತೀರಿಕೊಂಡ್ರು. ಅದಾದ ಮೇಲೆ ನಮ್ಮಪ್ಪನೇ ನಮ್ಮನ್ನು ನೋಡಿಕೊಂಡಿದ್ದು. ಅಪ್ಪ ಆಟ ಓಡಿಸುತ್ತಾರೆ, ಮನೆಗೆ ಸಾಕಾಗುವಷ್ಟು ದುಡಿತಾರೆ. ಆದರೂ ನಮಗೆ ಒಂದು ಹೊತ್ತು ತಿನ್ನುವುದಕ್ಕೂ ಕಷ್ಟ. ಇಂಥ ಪರಿಸ್ಥಿತಿಯಲ್ಲಿ ಕೊಡ್ತಿದ್ದ ನಮ್ಮಪ್ಪ ಆರೋಗ್ಯವನ್ನು ಕುಡಿತಕ್ಕೆ ಕೆಡಿಸಿಕೊಳ್ಳುತ್ತಾರೆ. ಅವರಿಗೆ ಕಿಡ್ನಿ ತೊಂದರೆ ಇರುತ್ತೆ. ಅದಕ್ಕೆ ಪರಿಹಾರ ಎಂದರೆ ಆಪರೇಷನ್ ಮಾಡಬೇಕು. ಅದಕ್ಕೆ ಸುಮಾರು 20 ಲಕ್ಷ ದುಡ್ಡು ಆಗುತ್ತೆ. ಡಾಕ್ಟರ್ ಈ ಥರ ಹೇಳಿದಾಗ ನನಗೆ ನಂಬೋಕೆ ಆಗಲಿಲ್ಲ ಮತ್ತು ಎಲ್ಲಿಂದ ಅಷ್ಟೊಂದು ದುಡ್ಡು ತರಲಿ? ನಾನು ಈಗಷ್ಟೇ ಕೆಲಸಕ್ಕೆ ಸೇರಿದ್ದೇನೆ. ನಮ್ಮ ಕಂಪನಿಯಲ್ಲಿ ಕೇಳಿದೆ, ಇಷ್ಟೊಂದು ದುಡ್ಡು ಕೊಡಲು ಸಾಧ್ಯವಿಲ್ಲ ಅಂತ ಹೇಳಿದರು. ನಾನು ಬೇರೆ ಸ್ನೇಹಿತರ ಮುಖಾಂತರ ಕೇಳಿದೆ, ಮನೆಯಲ್ಲಿ ಇರುವ ವಸ್ತುಗಳನ್ನು ಮಾರೋಣ ಅಂದರೆ ಮನೆಯಲ್ಲಿ ಯಾವುದೇ ಬೆಳೆ ಬಾಳುವ ವಸ್ತುವಿಲ್ಲ ಮತ್ತು ನಾವಿರೋದು ಬಾಡಿಗೆ ಮನೆಯಲ್ಲಿ. ನಮಗೆ ಯಾವುದೇ ಆಧಾರವಿಲ್ಲ. ನಾನು ಈ ರೀತಿ ಯೋಚನೆ ಮಾಡ್ತಾ ಆಫೀಸ್ನಲ್ಲಿ ಕೂತಿದ್ದಾಗ ನಮ್ಮ ಬಾಸಿನ PA ನನಗೆ ಕರೆದರು. ಏನಮ್ಮ, ಏನಾಯಿತು? ನಮ್ಮ ತಂದೆಗೆ ಈಗ ಆಪರೇಷನ್ ಮಾಡಬೇಕು. ಅದಕ್ಕೆ 20 ಲಕ್ಷ ದುಡ್ಡು ಬೇಕು. ಆದರೆ ನನ್ನ ಹತ್ತಿರ ದುಡ್ಡು ಇಲ್ಲ. ಏನು ಮಾಡಬೇಕು ಎಂದು ಚಿಂತೆಯಲ್ಲಿದ್ದೇನೆ. ನಾನು ಈ ವಿಷಯವಾಗಿ ಬಾಸ್ ಹತ್ರ ಮಾತಾಡ್ತೀನಿ. ದಯವಿಟ್ಟು ಅವರ ಹತ್ರ ಮಾತಾಡಿ ನನಗೆ ನೀವು ಸಹಾಯ ಮಾಡಿ. ಅಂದು ರಾತ್ರಿ ನಾನು ದೇವರನ್ನು ಪ್ರಾರ್ಥಿಸಿದೆ. ಹೇಗಾದರೂ ಮಾಡಿ ನಮ್ಮ ಬಾಸ್ ಮನಸ್ಸು ಮಾಡಿದರೆ ನನ್ನ ತಂದೆಯ ಜೀವ ಉಳಿಯುತ್ತದೆ. ನನ್ನ ತಂದೆಯನ್ನು ಉಳಿಸಿಕೊಳ್ಳಲು ನಾನು ಏನು ಬೇಕಾದರೂ ಮಾಡ್ತೀನಿ. ಯಾಕಂದರೆ ಅಮ್ಮ ಹೋದ ಮೇಲೆ ಅಪ್ಪನೇ ನಮ್ಮೆಲ್ಲರನ್ನು ನೋಡಿಕೊಂಡಿತ್ತು. ರಾತ್ರಿ ನನಗೆ PA ಅವರು ಫೋನ್ ಮಾಡ್ತಾರೆ. ನೋಡಮ್ಮ, ಬಾಸ್ ಅವರು ಒಪ್ಪಿದ್ದಾರೆ, ಆದರೆ ಅವರಿಗೊಂದು ಷರತ್ತಿದೆ. ಆ ಷರತ್ತು ಏನು ಅಂದರೆ ನೀನು ಬಾಸ್ ಅವರಿಗೆ ಒಂದು ಮಗುವನ್ನು ಕೊಡಬೇಕು. ಅದು ಹೇಗೆ ಸಾಧ್ಯ ಸರ್? ಇದು ತಪ್ಪಲ್ಲವೇ? ಇಲ್ಲಮ್ಮ, ನೀನು ತಪ್ಪು ತಿಳಿದುಕೊಂಡಿದ್ದೀಯ. ಅವರು ನಿನ್ನ ತಂಟೆಗೆ ಬರುವುದಿಲ್ಲ. IVF ಮೂಲಕ ಅವರಿಗೆ ಒಂದು ಮಗು ಬೇಕು. ಇಂಥ ಷರತ್ತನ್ನು ನಾನು ಹೇಗೆ ಒಪ್ಪುವುದು? 2-3 ದಿನ ನನಗೆ ಯೋಚನೆ ಮಾಡುವುದಕ್ಕೆ ಸಮಯ ಕೊಡಿ. ಮರುದಿನ ನನಗೆ ಹಾಸ್ಪಿಟಲ್ನಿಂದ ಫೋನ್ ಬರುತ್ತೆ. ಡಾಕ್ಟರ್ ಆದಷ್ಟು ಬೇಗ ಆಪರೇಷನ್ ಮಾಡಬೇಕು, ಇಲ್ಲ ಅಂದರೆ ನಿಮ್ಮ ತಂದೆಯ ಜೀವಕ್ಕೆ ಅಪಾಯ ಅಂತ ಹೇಳ್ತಾರೆ. ಆದರೆ ತಕ್ಷಣ ಪರಿಸ್ಥಿತಿಗೆ ನನಗೆ ಇದೊಂದೇ ಆಯ್ಕೆ ಇರೋದು. ನಾನು ಫೋನ್ ಮಾಡಿ ನಾನು ಇದಕ್ಕೆ ಒಪ್ಪಿದ್ದೇನೆ ಅಂತ ನನ್ನ ಸಮ್ಮತಿಯನ್ನು ತಿಳಿಸುತ್ತೇನೆ. 2 ದಿನದಲ್ಲಿ ನಿಮ್ಮ ತಂದೆ ಆಪರೇಷನ್ ಆಗೋ ಹಾಗೆ ವ್ಯವಸ್ಥೆ ಮಾಡ್ತೇವೆ ಅನ್ನೋ ನಂಬಿಕೆಯನ್ನು ನೀಡುತ್ತಾರೆ. ಇನ್ನೇನು ಆಪರೇಷನ್ಗೆ 1 ಗಂಟೆ ಇದೆ ಅನ್ನುವಾಗ PA ಅವರಿಗೆ ಫೋನ್ ಬರುತ್ತೆ. ನೋಡಮ್ಮ, ನೀನು IVFಗೆ ಒಪ್ಪಿದ್ದೀಯಾ, ಆದರೆ ಇವಾಗ ಬಾಸ್ ಇದು ಸಹಜವಾಗಿ ಆಗಬೇಕು ಅಂತ ಪಟ್ಟು ಹಿಡಿದಿದ್ದಾರೆ. ಸರ್, ಇನ್ನೊಂದು ಗಂಟೆಯಲ್ಲಿ ತಂದೆ ಆಪರೇಷನ್ ಇದೆ. ಇವಾಗ ನೀವು ಈ ಥರ ಹೇಳಿದ್ರೆ ಹೇಗೆ? ನೀನು ಬೇಗ ಯೋಚನೆ ಮಾಡಿ ಹೇಳಮ್ಮ. ನನಗೆ ಬೇರೆ ಆಯ್ಕೆ ಇಲ್ಲ ಸರ್. ನನ್ನ ತಂದೆಯ ಜೀವವನ್ನು ಉಳಿಸಿಕೊಳ್ಳೋಕೆ ದೇವರು ನನಗೆ ಈ ಪರೀಕ್ಷೆಯನ್ನು ಹುಟ್ಟಿದ್ದಾನೆ. ನಾನು ಅದನ್ನು ಎದುರಿಸುತ್ತೇನೆ. ನನ್ನ ಸಮ್ಮತಿ ಇದೆ. ಇನ್ನು 1 ಗಂಟೆಗೆ ತಂದೆ ಆಪರೇಷನ್ ಆಗುತ್ತದೆ. ಅವರು ಚೇತರಿಸಿಕೊಳ್ಳಬೇಕೆಂದು ಡಾಕ್ಟರ್ ವಿಶ್ವಾಸವನ್ನು ನೀಡುತ್ತಾರೆ. ನಾನು ಮಾತು ಕೊಟ್ಟ ಕೆಲಸಕ್ಕೆ ನಾನು ಹೊರಡುತ್ತೇನೆ. ಅವರು ಹೇಳಿದಂತೆ ನಾನು ಅವರ ಫಾರ್ಮ್ ಹೌಸ್ಗೆ ಹೋಗುತ್ತೇನೆ. ಅಲ್ಲಿ ನಾನು ನಮ್ಮ ಬಾಸ್ ಬರುತ್ತಾರೆಂದು ಕಾಯ್ತಾ ಕುಳಿತಿರುತ್ತೇನೆ. ತಲೆಯಲ್ಲಿ 100 ವಿಷಯಗಳು, ಆಲೋಚನೆಗಳು, ಭಯ. ನನಗೆ ಇನ್ನು 20 ವರ್ಷ. ಆದರೆ ಜೀವನ ಎಂತಹ ಕಷ್ಟವನ್ನು ತಂದಿದೆ. ನಾನು ಮಾಡುತ್ತಿರುವುದು ಸರಿಯೋ ತಪ್ಪೋ ಗೊತ್ತಿಲ್ಲ, ಆದರೆ ಇದರಿಂದ ಜೀವ ಉಳಿದಿದೆ. ಬಾಸ್ ಎಷ್ಟು ದೊಡ್ಡ ಕಂಪನಿ, ಲಕ್ಷಾಂತರ ರೂಪಾಯಿ ಇದೆ. ಅವರು ಮನಸ್ಸು ಮಾಡಿದರೆ ಮದುವೆಯಾಗಬಹುದು. ಆದರೆ ಮೊದಲು IVF ಅಂತ ಹೇಳಿ ಇವಾಗ ಯಾಕೆ ಈ ಥರ ಹೇಳ್ತಾ ಇದ್ದಾರೆ? ನಾನು ಬಾಸ್ ಅವರನ್ನು ಯಾವತ್ತೂ ನೋಡೇ ಇಲ್ಲ. ಯಾಕಂದರೆ ಅವರು ತುಂಬ ಕೆಲಸದಲ್ಲಿ ಬ್ಯುಸಿ ಇರ್ತಾರೆ. ಅವರು ಹೇಗಿದ್ದಾರೆ ಅನ್ನುವುದು ನನಗೆ ಗೊತ್ತಿಲ್ಲ. ಅವರ ಹೆಸರು ಮಾತ್ರ ಗೊತ್ತಿದೆ. ಅವರ ಹೆಸರು ಸಂದೀಪ್ ಮಹಾಜನ್. ಆ ಫಾರ್ಮ್ ಹೌಸಲ್ಲಿ ಯಾರೂ ಇಲ್ಲ. ಹೊರಗಡೆ ಗೇಟ್ ಕಾಯೋದಕ್ಕೆ ಒಬ್ಬ ಇದ್ದಾನೆ. ಮನೆ ಒಳಗೆ ಯಾರೋ ಶಬ್ದ ಬಂದ ಹಾಗೆ. ನಾನು ಹಾಸಿಗೆ ಮೇಲೆ ಕುಳಿತಿದ್ದೇನೆ. ಶೂವಿನ ಶಬ್ದ ಜೋರಾಗಿ ಕೇಳಿಸುತ್ತದೆ. ಅದರ ಜೊತೆಗೆ ಅವರು ಹಾಕಿರುವ ಕಾಸ್ಟ್ಲಿ ಪರ್ಫ್ಯೂಮ್. ಇದು ಬಹುಶಃ ಸಂದೀಪ್ ಸರ್ ಇರಬೇಕು. ಹೌದು, ಸಂದೀಪ್ ಸರ್ ಮೊದಲ ಬಾರಿಗೆ ನನ್ನ ಕಣ್ಣ ಮುಂದೆ ಬಂದಿದ್ದಾರೆ. ನನಗೆ ಅವರನ್ನು ಕಣ್ಣಲ್ಲಿ ಕಣ್ಣಿಟ್ಟು ನೋಡಲು ಆಗುವುದಿಲ್ಲ. ನನ್ನನ್ನು ಇಂಥ ಹೀನಾಯ ಪರಿಸ್ಥಿತಿಗೆ ತಂದ ವ್ಯಕ್ತಿ, ತನ್ನ ಅನಿವಾರ್ಯತೆಯನ್ನು ಬಳಸಿಕೊಳ್ಳುತ್ತಿರುವ ವ್ಯಕ್ತಿ, ಅಂಥ ವ್ಯಕ್ತಿಗೆ ನಾನು ಹೇಗೆ ಗೌರವ ಬರಲು ಸಾಧ್ಯ? ಸಂದೀಪ್ ಸರ್ ನನ್ನನ್ನು ನೋಡಿ, ನನಗೆ ನಿನ್ನ ಹೆಸರು ಸಹ ಗೊತ್ತಿಲ್ಲ, ಆದರೆ ನನಗೆ ಮುಖ್ಯವಾಗಿ ನನ್ನ ನಂತರ ಬೇಕಾಗಿರುವ ಒಬ್ಬ ವಾರಸ್ದಾರ ಬೇಕಾಗಿದೆ. ಅದಕ್ಕೆ ಇಂಥ ಪರಿಸ್ಥಿತಿಗೆ ಬಂದಿದೆ. ನಾನು ನನ್ನಲ್ಲಿರುವ ಧೈರ್ಯವನ್ನು ಗಟ್ಟಿ ಮಾಡಿಕೊಂಡು ಅವರನ್ನು ಕೇಳಿದೆ, ನೀವು ಮನಸ್ಸು ಮಾಡಿದರೆ ಮದುವೆಯಾಗಬಹುದು ಅಥವಾ IVF ಮೂಲಕ ಪಡೆಯಬಹುದಿತ್ತು. ಆದರೆ ಯಾಕೆ ನೀವು ಅದನ್ನು ಬೇಡ ಅಂತ ಇದ್ದೀರಾ? ನೀವು ಮೊದಲು ಹೇಳಿದ್ದು ಅದನ್ನೇ ಅಲ್ಲವೇ? ಹೌದು, ನೀನು ಹೇಳ್ತಾ ಇರೋದು ನಿಜ. ಆದರೆ ನನಗೆ ಸಹಜವಾಗಿ ಆಗಬೇಕು. ನನ್ನ ವಾರಸ್ದಾರ ಬಲಿಷ್ಠವಾಗಿರಬೇಕು. ಯಾವುದೇ 3ನೇ ವ್ಯಕ್ತಿಯ ಪ್ರವೇಶವಿರಬಾರದು. ನನಗೆ ಅವರ ಉತ್ತರ ಸಮಾಧಾನವನ್ನು ತರಲಿಲ್ಲ. ನನಗೆ ಸಮಾಧಾನ ತರಬೇಕೆಂಬುದು ಅವರಿಗೆ ಬೇಕಾಗೂ ಇಲ್ಲ.
ಅವರೇನು ನನ್ನ ಬಗ್ಗೆ ಯೋಚನೆ ಮಾಡ್ತಾ ಇಲ್ಲ. ನೋಡು, ಇವತ್ತಿನಿಂದ ನಿನಗೆ ಮಗು ಆಗುವವರೆಗೂ ನಾನು ಪ್ರತಿ ರಾತ್ರಿ ಬರುತ್ತೇನೆ. ನೀನು ನಿನ್ನ ಮನೆಯವರಿಗೆ ಬೇರೆ ಕೆಲಸಕ್ಕೆ ಹೋಗಿದ್ದೀಯಾ, ಬೇರೆ ಊರಿಗೆ ಎಂದು ಹೇಳಿಬಿಡು. ಕಂಪನಿಯಿಂದ ಲೆಟರ್ ಕೊಡುತ್ತೇನೆ, ಅದನ್ನು ತೋರಿಸು. ಇನ್ನು ಮೇಲೆ ಇದೇ ನಿನ್ನ ಮನೆ. ನಿನ್ನನ್ನು ನೋಡಿಕೊಳ್ಳೋಕೆ ಒಬ್ಬ ಆಂಟಿ ಇರುತ್ತಾರೆ. ಆದಷ್ಟು ಬೇಗ ಫಲಿತಾಂಶ ಬಂದು ಮಗುವನ್ನು ನೀಡಿದರೆ ನಿನಗೆ ಇದರಿಂದ ಮುಕ್ತಿಯನ್ನು ನಾನು ನೀಡುತ್ತೇನೆ. ಆಯಿತು ಸರ್, ಹಾಗೇ ಆಗಲಿ. ಮತ್ತೆ ಇನ್ನು ನಾವು ಶುರು ಮಾಡೋಣವೇ? ಯಾವುದೋ ಒಂದು ಕೆಲಸವನ್ನು ಶುರು ಮಾಡೋ ಹಾಗೆ ಅವರು ನನ್ನನ್ನು ಕೇಳಿದರು. ನಾನು ಭಯದಲ್ಲಿ ನಡುಗುತ್ತಿದ್ದೇನೆ. ನನ್ನ ಕೈಯನ್ನು ಹಿಡಿದು, ಹೆದರಬೇಡ, ನಿನಗೆ ಇದು ಮೊದಲ ಬಾರಿ ಎಂದು ತಿಳಿದಿದೆ. ಏನಾದರೂ ತೊಂದರೆ ಇದ್ದರೆ ತಿಳಿಸು. ನಿಮಗೆ ಯಾಕೆ ಮಗು ಬೇಕು ಅನ್ನೋದು ನೀವು ಹೇಳಲಿಲ್ಲ. ನನಗೂ ಅನಿವಾರ್ಯತೆ ಇದೆ. ನಮ್ಮ ಮನೆಯಲ್ಲಿ ಹಠ ಬಿದ್ದಿದ್ದಾರೆ. ಅದಕ್ಕೋಸ್ಕರ ನಾನು ಇದನ್ನು ಮಾಡುತ್ತಿದ್ದೇನೆ. ನನಗೂ ಬೇರೆ ದಾರಿ ಇಲ್ಲ. ಅವರು ನನ್ನನ್ನು ಎತ್ತಿಕೊಂಡು ಹಾಸಿಗೆಯ ಮೇಲೆ ಮಲಗಿಸಿದರು. ಹೊರಗೆ ಜೋರಾಗಿ ಮಳೆಯ ಶಬ್ದ ಬರುತ್ತದೆ. ನನ್ನ ಕಣ್ಣುಗಳು ನಡುಗುತ್ತದೆ. ಅವರನ್ನು ಕಣ್ಣಲ್ಲಿ ಕಣ್ಣಿಟ್ಟು ನೋಡಲು ಸಾಧ್ಯವಿಲ್ಲ. ನನ್ನ ಕಣ್ಣನ್ನು ಮುಚ್ಚಿದ್ದೇನೆ. ಹೊರಗಡೆ ಗುಡಿಗೂ ಸಿಡಿಲು ಬರುತ್ತದೆ. ನನ್ನ ಜೀವನದಲ್ಲೂ ಅದೇ ನಡೆಯುತ್ತದೆ. ನನ್ನ ಮನಸ್ಸಿನ ಅಳುವನ್ನು ಪ್ರಕೃತಿ ತಿಳಿದಿದೆ. ನನ್ನ ಅಳುವನ್ನು ಮಳೆಯಾಗಿ ಹರಿಯುತ್ತದೆ. ಸಂದೀಪ್ ಸರ್ ಹುಲಿಯಂತೆ ಎರಗಿದರು. ನಿನ್ನ ದಾಳಿಂಬೆಯಂಥ ತುಟಿಯನ್ನು ಕೆಂಪಗೆ ಮಾಡುತ್ತೇನೆ. ಭಯದಿಂದ ನಾನು ನಡುಗುತ್ತಿದ್ದೇನೆ. ಆದರೆ ಅದರ ಪರಿವೇ ಇಲ್ಲದಂತೆ ಅವರು ಅವರ ಕೆಲಸದಲ್ಲಿ ನಿರತರಾಗಿದ್ದಾರೆ. ನಾನು ಬೇಗ ಫಲಿತಾಂಶ ಬೇಕು ಎಂದು ಅವರು ಒಂದೇ ಗಂಟೆಯಲ್ಲಿ 3 ಬಾರಿ ಅವರ ನೀರನ್ನು ಹರಿಸಿದರು. ನನಗೆ ನೋವು ತಾಳಲಾರದೆ ಕಣ್ಣು ಬಿಡಲು ಶಕ್ತಿ ಇಲ್ಲದೆ ನಾನು ಹಾಗೆ ಮಲಗಿದೆ. ಬೆಳಗ್ಗೆ ನಾನು ಕಣ್ಣು ಬಿಟ್ಟು ನೋಡುತ್ತಿದ್ದೇನೆ. ಸಂದೀಪ್ ಸರ್ ಇಲ್ಲ. ನನ್ನನ್ನು ನೋಡಿಕೊಳ್ಳುತ್ತಿರುವ ಆಂಟಿ ಇದ್ದಾರೆ. ನನಗೆ ಆರೈಕೆ ಮಾಡಿ ನೋಡಿಕೊಂಡರು. ಮರುದಿನ ರಾತ್ರಿ ಮತ್ತೆ ಸಂದೀಪ್ ಸರ್ ಬಂದರು. ನನಗೆ ನಿನ್ನೆ ರಾತ್ರಿಯ ನೋವು ಇದೆ. ಆದರೆ ಆ ವ್ಯಕ್ತಿ ಕನಿಕರ ತೋರುವುದಿಲ್ಲ. ಫಲಿತಾಂಶ ಬರುವವರೆಗೂ ನಾನು ಬಿಡುವುದಿಲ್ಲ ಎಂದು ಹಠಕ್ಕೆ ಬಿದ್ದಿದ್ದಾರೆ. ಕಬ್ಬಿನ ಜಲ್ಲೆಯನ್ನು ಹಿಂಡುವ ಹಾಗೆ ಹಿಂಡಿ ಹಾಕುತ್ತಿದ್ದಾರೆ. ನಾನು ದೇವರನ್ನು ಪ್ರಾರ್ಥಿಸಿದೆ, ದಯವಿಟ್ಟು ಬೇಗ ನನಗೆ ಇದರಿಂದ ಮುಕ್ತಿ ಕೊಡು. ನನ್ನ ಕಷ್ಟ ದೇವರಿಗೆ ಅರ್ಥವಾಗಿದೆ. 1 ತಿಂಗಳಿಗೆ ಫಲಿತಾಂಶ ದೊರೆಯಿತು. ಸಂದೀಪ್ ಸರ್ ಮುಖದಲ್ಲಿ ಖುಷಿಯೋ ಖುಷಿ. ನನ್ನನ್ನು ಜೋರಾಗಿ ಬಿಗಿದಪ್ಪಿ, ದಯವಿಟ್ಟು ಇನ್ಮೇಲೆ ಚೆನ್ನಾಗಿ ನೋಡ್ಕೊ. ನನ್ನ ಮಗು ಚೆನ್ನಾಗಿ ಬೆಳೆಯಬೇಕು. ನನಗೆ ನನ್ನ ತಂದೆ ತಂಗಿಯರು ಹೇಗಿದ್ದಾರೆ ಅಂತ ಚಿಂತೆ. ಅವರ ಜೊತೆ ಫೋನಿನಲ್ಲಿ ಮಾತ್ರ ಮಾತಾಡಿದ್ದಾನೆ. ನೀನೇನು ಚಿಂತೆ ಮಾಡಬೇಡ, ಇನ್ನಷ್ಟು ದುಡ್ಡು ಕೊಡುತ್ತೇನೆ. ನಿನ್ನ ತಂದೆಯವರಿಗೆ ಅವರೆಲ್ಲ ಚೆನ್ನಾಗಿದ್ದಾರೆ. ಮಾಸಗಳು ಆ ಮನೆಯಲ್ಲಿ ಕಳೆಯಿತು. ನಾನು ಒಂಟಿಯಾಗಿದ್ದೇನೆ. ಆದರೆ ಮಗುವಿನ ಖುಷಿ ನನಗೂ ಇದೆ. ಒಂದು ದಿನ ಹೆರಿಗೆ ನೋವು ಜಾಸ್ತಿಯಾಗಿ ನನಗೆ ತಕ್ಷಣ ಹಾಸ್ಪಿಟಲ್ಗೆ ಕರೆದುಕೊಂಡು ಹೋಗಿ ಹೆರಿಗೆಯನ್ನು ಮಾಡಿಸಿದರು. ಗಂಡು ಮಗು ಹುಟ್ಟಿದೆ. ಸಂದೀಪ್ ಸರ್ ತರಾನೇ ಇದೆ. ಮುದ್ದು ಕಂದಮ್ಮ. ಇವರನ್ನು ನಾನು ಹೇಗೆ ಬಿಟ್ಟಿರುವುದು ಅನ್ನೋದೇ ಯಕ್ಷ ಪ್ರಶ್ನೆ. ಆದರೆ ನಾನು ಒಪ್ಪಿರೋದೇ ಒಪ್ಪಂದ ಈ ಥರ. 1 ವಾರದ ನಂತರ ಆ ಮಗುವನ್ನು ತೆಗೆದುಕೊಂಡು ಸಂದೀಪ್ ಸರ್ ಹೊರಟು ಹೋದರು. ನನಗೇನು ಇದರಿಂದ ಮುಕ್ತಿ ಸಿಕ್ತು. ನಾನು ಮನೆಗೆ ವಾಪಸ್ ಬಂದೆ. ಆದರೆ ನನ್ನ ಪರಿಸ್ಥಿತಿಯನ್ನು ತಂದೆ ಮತ್ತು ತಂಗಿಯರು ನಂಬಲಿಲ್ಲ. ಆದರೆ ಅವರಿಗೆ ನಾನು ನಿಜವನ್ನು ಹೇಳುವ ಪರಿಸ್ಥಿತಿಯಲ್ಲಿ ಇಲ್ಲ. ಆ ಮಗುವನ್ನು ನೋಡುವ ಹಂಬಲ ನನಗೆ. ಆ ಮಗು ಹೇಗೆ ಬೆಳೆಯುತ್ತಿದೆಯೋ, ತಾಯಿ ಇಲ್ಲದ ಮಗು ಅದು. ಬಹುಶಃ ಅವರು ಚೆನ್ನಾಗಿ ನೋಡಿಕೊಳ್ಳಬಹುದು. ಇವಾಗ ನನ್ನ ತಂದೆ ಆರೋಗ್ಯವಾಗಿದ್ದಾರೆ. ಸಂದೀಪ್ ಸರ್ ಇನ್ನಷ್ಟು ಹೆಚ್ಚು ದುಡ್ಡು ಕೊಟ್ಟರು. ನನ್ನ ತಂಗಿಯರಿಗೂ ಒಳ್ಳೆ ಕಡೆ ಕೆಲಸವನ್ನು ನೀಡಿದರು. ಮದುವೆ ಇಲ್ಲದೆ ತಾಯಿಯಾದೆ ನಾನು. ಇದು ನನ್ನ ಜೀವನ ಪರ್ಯಂತ ತಿನ್ನುತ್ತದೆ. ದೇವರು ತೋರಿಸಿದ ದಾರಿಯಲ್ಲಿ ನಾನು ನಡೆದಿದ್ದೇನೆ. ಇದರಲ್ಲಿ ನನ್ನದೇನು ತಪ್ಪಿದೆ, ನೀವೇ ಹೇಳಿ. ಈ ಕತೆ ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ಚಾನೆಲ್ನನ್ನು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.